ನಿಧಿ ಮತ್ತು ಅರ್ಜುನ್ ಲವ್ವರ್ಸ್ ಆಗಿ ಇರ್ತಾರಾ ಇಲ್ಲ ಜೀವನ ಪೂರ್ತಿ ಫ್ರೆಂಡ್ ಆಗಿರ್ತಾರಾ? ಬನ್ನಿ ಮುಂದುವರಿಸೋಣ. ಭಾಗ 4. ಹೃದಯ ತೆರೆದಿರಲು ಭಾವ ಅರಳದು. ಎಪಿಸೋಡ್ 4. ಮಳೆ ರಾತ್ರಿ. ಬರ್ತ್ಡೇ ಗಿಫ್ಟ್ ರಿಜೆಕ್ಟ್ ಆದ ಮೇಲೆ 7 ದಿನ ಆಯಿತು. 7 ದಿನ 168 ಗಂಟೆ 10,080 ನಿಮಿಷ. ಪ್ರತಿ ನಿಮಿಷವೂ ನರಕ. ನಾನು ಕಾಲೇಜ್ಗೆ ಹೋಗೋದು ನಿಲ್ಲಿಸಲಿಲ್ಲ. ಯಾಕಂದರೆ ಅವಳನ್ನು ನೋಡದೆ ಇರೋಕ್ಕೆ ಆಗಲ್ಲ. ಅವಳನ್ನು ನೋಡಿದರೆ ನೋವಾಗುತ್ತೆ, ನೋಡದೇ ಇದ್ದರೆ ಸಾಯೋ ಹಾಗಾಗುತ್ತೆ. ಪ್ರೀತಿ ಅಂದರೆ ಇದೇನಾ? ಸ್ವರ್ಗನೂ ಅಲ್ಲ, ನರಕನೂ ಅಲ್ಲ, ಮಧ್ಯೆ ಸಿಕ್ಕಿ ಹಾಕ್ಕೊಂಡಿರೋದು. ಲಾಸ್ಟ್ ಬೆಂಚ್ನಲ್ಲಿ ಕೂತು ಬರೀ ಗೋಡೆ ನೋಡ್ತಿದ್ದೆ. ಟೀಚರ್ ಏನು ಹೇಳ್ತಿದ್ದಾರೆ ಕೇಳಿಸ್ತಿರಲಿಲ್ಲ. ಫ್ರೆಂಡ್, ಏನು ಮಾತಾಡ್ತಿದ್ದೀರಾ ಗೊತ್ತಾಗಲಿಲ್ವಾ? ನನ್ನ ಕಿವಿಯಲ್ಲಿ ಬರೀ ಒಂದೇ ಸೌಂಡು. ಸಾರಿ ಅರ್ಜುನ್, ಫ್ರೆಂಡ್ ಗಿಫ್ಟ್ ತಗೊಳ್ಳಲ್ಲ. ಅವಳು ಫಸ್ಟ್ ಬೆಂಚ್ನಲ್ಲಿ ನಗ್ತಾ ಇರ್ತಿದ್ಲು. ರೋಹಿತ್ ಜೊತೆ. ಹೌದು, ರೋಹಿತ್ ಫೈನಲ್ ಇಯರ್ ಸೀನಿಯರ್ ಕಾಲೇಜ್ ಕ್ರಶ್. ಬೈಕ್ ಇದೆ, ಸ್ಟೈಲ್ ಇದೆ, ಇಂಗ್ಲಿಷ್ ಬರುತ್ತೆ. ನನ್ನ ಹತ್ರ ಏನಿದೆ? ಸೈಕಲ್ ಇಲ್ಲ, ಸ್ಟೈಲ್ ಇಲ್ಲ, ಇಂಗ್ಲಿಷ್ ಇಲ್ಲ. ತಪ್ಪು. ಅವಳು 2-3 ಸಲ ನನ್ನ ಕಡೆ ನೋಡಿದಳು. ಅರ್ಜುನ್, ಏನಾಯ್ತು? ಯಾಕೆ ಸೈಲೆಂಟ್ ಆಗಿದ್ಯಾ? ಫೀವರ್ ಏನಾದರೂ? ಅವಳ ಧ್ವನಿಯಲ್ಲಿ ಕಾಳಜಿ ಇತ್ತು, ನಿಜವಾದ ಕಾಳಜಿ. ಆದರೆ ನನಗೆ ಬೇಕಾಗಿರೋದು ಕಾಳಜಿ ಅಲ್ಲ, ಪ್ರೀತಿ. ನಾನು ಜಸ್ಟ್ ತಲೆ ಅಲ್ಲಾಡಿಸಿದೆ. ಏನಿಲ್ಲ ನಿಧಿ, ಜಸ್ಟ್ ಹೆಡ್ಯಾಕ್. ಸುಳ್ಳು, ಹೆಡ್ಯಾಕ್ ಅಲ್ಲ, ಹಾರ್ಟ್ ಅಟ್ಯಾಕ್. ಹೃದಯ ಹೊಡೆದ್ರೆ ಬರೋ ನೋವು, ಸ್ಕ್ಯಾನಲ್ಲಿ ಕಾಣಿಸಿದ ನೋವು. ಲಂಚ್ ಬ್ರೇಕ್ನಲ್ಲಿ ಅವಳು ನನ್ನ ಟಿಫನ್ ಬಾಕ್ಸ್ ನೋಡಿದಳು. ಖಾಲಿ. ನಾನು ತಂದಿರಲಿಲ್ಲ, ತಿನ್ನೋಕೆ ಮೂಡಿರಲಿಲ್ಲ. ಅರ್ಜುನ್, ನೀನು ಊಟ ಮಾಡಿಲ್ವಾ? ನಾನಾದರೂ ಶೇರ್ ಮಾಡ್ಕೊ ಅಂದಳು. ಅವಳ ಟಿಫನ್ ಮುಂದೆ ಚಾಚಿದಳು. ಪುಳಿಯೋಗರೆ, ನನ್ನ ಫೇವರೇಟ್. ನನ್ನ ಕಣ್ಣಲ್ಲಿ ನೀರು ಬಂತು. ಕಂಟ್ರೋಲ್ ಮಾಡದೆ, ಬೇಡ ನಿಧಿ, ಥ್ಯಾಂಕ್ಸ್, ನನಗೆ ಹಸಿವಿಲ್ಲ. ಮತ್ತೆ ಸುಳ್ಳು. ಹಸಿವು ಇತ್ತು, ಅವಳ ಪ್ರೀತಿಯ ಹಸಿವು. ಇವತ್ತು ಶುಕ್ರವಾರ, ಜೂನ್ 22. ಮಳೆಗಾಲದ ಮಧ್ಯೆ ಸಂಜೆ 5:30. ಆಕಾಶ ಕಪ್ಪಾಗಿತ್ತು, ಮೋಡ ಗುಡುಗುತ್ತಿತ್ತು, ಗಾಳಿ ಜೋರಾಗಿತ್ತು. ಮಳೆ ಬರುವ ಸೂಚನೆ. ಟೀಚರ್ ಲೇಟಾಗಿ ಕ್ಲಾಸ್ ಬಿಟ್ಟರು. 5:45 ಆಯಿತು. ನಾಳೆ ಟೆಸ್ಟ್ ಇದೆ, ಓದ್ಕೊಂಡು ಬನ್ನಿ ಅಂತ ಹೇಳಿ ಹೋದರು. ಟೆಸ್ಟ್? ನನ್ನ ಲೈಫ್ನಲ್ಲಿ ದೊಡ್ಡ ಟೆಸ್ಟ್ ನಡೀತಿದೆ. ಲವ್ ಟೆಸ್ಟ್. ಫೇಲ್ ಆಗ್ತಿದ್ದೀನಿ. ಎಲ್ಲರೂ ಓಡಿ ಹೋದರು ಮನೆಗೆ, ಮಳೆ ಬರುತ್ತೆ ಅಂತ. ಹುಡುಗಿಯರು ಛತ್ರಿ ಹಿಡಿದರು, ಹುಡುಗರು ಬೈಕ್ ಸ್ಟಾರ್ಟ್ ಮಾಡಿದರು. ನಾನು ನಿಧಾನವಾಗಿ ಬ್ಯಾಗ್ ಪ್ಯಾಕ್ ಮಾಡ್ತಿದ್ದೆ. ಯಾಕೋ ಹೇಳೋಕ್ಕೆ ಮನಸ್ಸೇ ಇರಲಿಲ್ಲ. ಕ್ಲಾಸ್ ಖಾಲಿ ಆಗ್ತಿತ್ತು ನನ್ನ ಹೃದಯ ಥರ. ಗೇಟ್ ಹತ್ರ ಬಂದೆ. ಶುರು ಆಯಿತು ಮಳೆ. ಮೊದಲ ಹನಿ ಹನಿ, ಆಮೇಲೆ ಜೋರಾಗಿ ಟಪ್ ಟಪ್ ಟಪ್, ನನ್ನ ಕಣ್ಣೀರಿನ ಸೌಂಡ್ ಥರ. ಬಸ್ ಸ್ಟಾಪ್ನಲ್ಲಿ ಒಬ್ಬಳೇ ನಿಂತಿದ್ಲು, ನಿಧಿ. ಬಿಳಿ ಚೂಡಿದಾರ್, ಕೈಯಲ್ಲಿ ಪುಸ್ತಕ, ಬ್ಯಾಗ್. ಆದರೆ ಛತ್ರಿ ಇಲ್ಲ, ಫ್ರೆಂಡ್ಸ್ ಯಾರೂ ಇಲ್ಲ. ಬಸ್ ಮಿಸ್ ಆಗ್ತಿತ್ತು ಅನಿಸುತ್ತೆ. ಲಾಸ್ಟ್ ಬಸ್ 6 ಗಂಟೆಗೆ. ಅವಳು ಒದ್ದೆಯಾಗಿದ್ಲು, ಕೂದಲು ಮುಖಕ್ಕೆ ಅಂಟಿಕೊಂಡಿತ್ತು. ಆದರೂ ದೇವತೆ ಥರ ಕಾಣ್ತಿದ್ಲು, ಮಳೆಯಲ್ಲಿ ನೆಂದ ದೇವತೆ. ನನ್ನ ನೋಡಿದಳು. ಅವಳ ಮುಖ ಹರಡಿತ್ತು. ಅರ್ಜುನ್, ಇಲ್ಲಿ ಬಾ ಬೇಗ, ಮಳೆಯಲ್ಲಿ ನೆನೆಯಬೇಡ, ಜ್ವರ ಬರುತ್ತೆ. ನಾನು ಹೋಗಬೇಕಾ ಬೇಡವಾ ಅಂತ ಯೋಚಿಸಿದೆ. ಹೃದಯ ಹೋಗು ಹೋಗು ಅಂತ ಕಿರುಚಿತು. ಮೆದುಳು ಬೇಡ, ಮತ್ತೆ ಹರ್ಟ್ ಆಗುತ್ತೆ ಅಂತ ವಾರ್ ಮಾಡಿತ್ತು. ಕೊನೆಗೆ ಹೃದಯ ಗೆದ್ದಿತ್ತು. ಯಾವಾಗಲೂ ಹೃದಯನೇ ಗೆಲ್ಲುತ್ತೆ. ಬಸ್ ಸ್ಟಾಪ್. ಶೆಡ್ ಕೆಳಗೆ ಹೋದೆ. ಚಿಕ್ಕ ಶೆಡ್, ನಾವಿಬ್ರೆ. ನಾನು, ಅವಳು, ಮತ್ತೆ ಮಳೆ. 3 ವರ್ಷದ ಮೊದಲ ಸಲ. ಇಷ್ಟು ಹತ್ತಿರ, ಇಷ್ಟು ಒಂಟಿ, ಸೈಲೆಂಟ್. ನಮ್ಮ ಮಧ್ಯೆ 2 ಅಡಿ ಅಂತರ. ಆದರೆ ನನಗೆ ಅನಿಸುತ್ತೆ 2 ಮೈಲಿ ದೂರ ಇದ್ದೀನಿ ಅಂತ. ಅವಳ ಹೃದಯ ನನಗೆ ಸಿಗದಷ್ಟು ದೂರ. ಸುಮಾರು 5 ನಿಮಿಷ ಯಾರೂ ಮಾತಾಡಲಿಲ್ಲ. ಬರೀ ಮಳೆ ಸೌಂಡ್, ಟಪ್ ಟಪ್ ಟಪ್. ರೋಡ್ನಲ್ಲಿ ಕಾರು ಹೋಗೋ ಸೌಂಡ್, ದೂರದಲ್ಲಿ ಗುಡುಗಿನ ಸೌಂಡ್, ಮತ್ತೆ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳುವ ಸೌಂಡ್. ಅವಳಿಗೆ ಕೇಳಿಸ್ತಿದೆಯೋ ಏನೋ. ನನ್ನ ಶರ್ಟ್ ಒದ್ದೆಯಾಗಿತ್ತು, ಚಳಿ ಆಗ್ತಿತ್ತು. ಆದರೆ ಅವಳ ಪಕ್ಕ ನಿಂತಿದ್ದು ಬೆಚ್ಚಗೆ ಅನಿಸ್ತಿತ್ತು. ಪ್ರೀತಿಯ ಬೆಚ್ಚಗಿನ ಅನುಭವ. ಅರ್ಜುನ್. ಅವಳೇ ಸೈಲೆನ್ಸ್ ಬ್ರೇಕ್ ಮಾಡಿದಳು ಮೆಲ್ಲಗೆ. ನನ್ನ ಹೆಸರು ಅವಳ ಬಾಯಲ್ಲಿ ಸಂಗೀತ ಥರ ಕೇಳಿಸಿತು. ನಾನು ತಲೆ ಎತ್ತಿ ನೋಡಿದೆ ಅವಳ ಕಡೆ. ಮಳೆಯ ಹನಿಗಳು ಅವಳ ಮೇಲೆ ಬಿದ್ದು ಹರಿಯುತ್ತಿದ್ದವು. ಕಣ್ಣು ರೆಪ್ಪೆ ಮೇಲೆ, ಮೂಗಿನ ತುದಿಯಲ್ಲಿ, ತುಟಿ ಮೇಲೆ. ನಾನು ಆ ಹನಿ ಆಗಬೇಕಿತ್ತು, ಅವಳ ಮುಖ ಮುಟ್ಟೋ ಹನಿ. ಸಾರಿ ಕಣೋ ಅರ್ಜುನ್, ಅವಳು ನನ್ನ ಹೇಳಿದಳು. ಆ ದಿನ ಬರ್ತಡೇ ದಿನ ನೀನು ಹರ್ಟ್ ಮಾಡಿದೆ. ನಿನ್ನ ಮುಖ ನೋಡದೆ ನಿನ್ನ ತುಂಬ ನೊಂದುಕೊಂಡೆ ಅಂತ ಗೊತ್ತಾಯಿತು. ರಾತ್ರಿ ನಿದ್ದೆ ಬರಲಿಲ್ಲ ನನಗೆ ನಿಜವಾಗ್ಲೂ. ಸರಿ. ನನ್ನ ಗಂಟಲು ಕಟ್ಟಿ ಬಂತು. ಅವಳು ನನ್ನ ಬಗ್ಗೆ ಯೋಚಿಸ್ತಾಳ? ನನ್ನ ನೋವು ಅವಳಿಗೆ ಅರ್ಥ ಆಗುತ್ತಾ? ಅವಳು ಸಾರಿ ಕೇಳ್ತಿದ್ದಾಳೆ ನನಗೋಸ್ಕರ, ನನ್ನ ಫೀಲಿಂಗ್ಗೋಸ್ಕರ. ಇಲ್ಲ ನಿಧಿ, ನೀನು ಏನೂ ತಪ್ಪು ಮಾಡಿಲ್ಲ. ನನ್ನ ಧ್ವನಿ ನಡುಗ್ತಿತ್ತು. ರೂಲ್ ಅಂದರೆ ರೂಲ್. ಫ್ರೆಂಡ್ಸ್ ಗಿಫ್ಟ್ ತಗೊಳ್ಳಲ್ಲ ಅನ್ನೋದು ನಿನ್ನ ಪ್ರಿನ್ಸಿಪಲ್. ನಾನೇ ಓವರ್ ಎಕ್ಸ್ಪೆಕ್ಟ್ ಮಾಡಿದ್ದೆ.
ನಾನೇ ತಪ್ಪು ತಿಳ್ಕೊಂಡೆ, ಸಾರಿ. ಅವಳು ನನ್ನ ಕಣ್ಣಲ್ಲಿ ನೋಡಿದಳು ಆಳವಾಗಿ 5 ಸೆಕೆಂಡ್. 5 ಸೆಕೆಂಡ್ನಲ್ಲಿ ಇಡೀ ಜೀವನ ಕಂಡಳು ಅನಿಸುತ್ತೆ. ನನ್ನ ಪ್ರೀತಿ, ನನ್ನ ನೋವು, ನನ್ನ ಒಂಟಿತನ ಎಲ್ಲ. ಅರ್ಜುನ್, ನಾನು ನಿನ್ನ ಹರ್ಟ್ ಮಾಡೋಕೆ ಇಷ್ಟಪಡಲ್ಲ, ಪ್ರಾಮಿಸ್. ನೀನು ತುಂಬ ಒಳ್ಳೆ ಹುಡುಗ ಕಣೋ. ರೆಸ್ಪೆಕ್ಟ್ಫುಲ್, ಕೈಂಡ್, ಹೆಲ್ಪಿಂಗ್ ನೇಚರ್. ಎಲ್ಲ ಫ್ರೆಂಡ್ಗಿಂತ, ಎಲ್ಲ ಬಾಯ್ಸ್ಗಿಂತ ಡಿಫ್ರೆಂಟ್ ಸ್ಪೆಷಲ್. ಆ 2 ವರ್ಡ್ನಲ್ಲಿ ಒಂದು ಭರವಸೆ ಇತ್ತು, ಒಂದು ಲೈಟ್ ಇತ್ತು, ಕತ್ತಲಲ್ಲಿ ದೀಪ ಹಚ್ಚಿದಂತೆ. ನನ್ನ ಹೃದಯ ಮತ್ತೆ ಹೊಳೆದುಕೊಳ್ಳೋಕೆ ಶುರು ಮಾಡಿತ್ತು, ಜೋರಾಗಿ. ನಾನು ಸ್ಪೆಷಲ್ನ ನಿಧಿ? ನಿಜವಾಗ್ಲೂ? ಕೇಳಬೇಕು ಅನ್ನಿಸ್ತು, ಆದರೆ ಕೇಳಲಿಲ್ಲ, ಧೈರ್ಯ ಸಾಲಲಿಲ್ಲ. ಪ್ರಾಮಿಸ್ ಮಾಡ್ತೀಯಾ ಅರ್ಜುನ್ ಅಂದಳು. ಇದ್ದಕ್ಕಿದ್ದಂತೆ ಅವಳ ಧ್ವನಿ ಸೀರಿಯಸ್ ಆಯಿತು. ಏನು ಪ್ರಾಮಿಸ್ ನಿಧಿ? ನನ್ನ ಹೃದಯ ನಿಂತೋಯ್ತು. ಅವಳು ನನ್ನ ಕಡೆ ಒಂದು ಹೆಜ್ಜೆ ಹತ್ತಿರ ಬಂದಳು. ಈಗ ನಮ್ಮ ಮಧ್ಯೆ ಅರ್ಧ ಅಡಿ ಅಂತರ. ಅವಳು ಪರ್ಫ್ಯೂಮ್ ವಾಸನೆ, ಜಸ್ಮಿನ್. ಅವಳ ಉಸಿರು ನನ್ನ ಮುಖಕ್ಕೆ ಬಡಿಯುತ್ತಿತ್ತು, ಬೆಚ್ಚಗೆ. ಅವಳ ಕಣ್ಣು ನನ್ನ ಕಣ್ಣಲ್ಲಿ ಲಾಕ್ ಆಗೋಯ್ತು. ಪ್ರಾಮಿಸ್ ಮಾಡು ಅರ್ಜುನ್. ಅವಳು ನನ್ನ ಕೈ ಹಿಡಿದಳು. ಮೊದಲ ಸಲ, 3 ವರ್ಷದಲ್ಲಿ ಮೊದಲ ಸಲ. ಅವಳ ಕೈ ಮೃದು, ಬೆಚ್ಚಗೆ, ಚಿಕ್ಕದು. ನನ್ನ ಕೈ ನಡುಗ್ತಿತ್ತು, ಬೆವರು. ಪ್ರಾಮಿಸ್ ಮಾಡು, ನೀನು ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಯಾವಾಗಲೂ ಇರ್ತೀಯ ಅಂತ. ಕಾಲೇಜ್ ಮುಗಿದ ಮೇಲೂ, ನಾನು ಮದುವೆ ಆದ ಮೇಲೂ, ಲೈಫ್ ಲಾಂಗ್. ನನ್ನ ಜೊತೆ ಮಾತಾಡೋದನ್ನ ನಿಲ್ಲಿಸಬಾರ್ದು, ನನ್ನ ಬ್ಲಾಕ್ ಮಾಡಬಾರ್ದು, ನನ್ನ ಮರಿಬಾರ್ದು. ಪ್ರಾಮಿಸ್ ಮಾಡು, ಓಕೆ? ಬೆಸ್ಟ್ ಫ್ರೆಂಡ್. ನಾನು ಬಯಸಿದ್ದು ಲವರ್ ಆಗೋಕೆ, ಲೈಫ್ ಪಾರ್ಟ್ನರ್ ಆಗೋಕೆ. ಅವಳು ಕೊಟ್ಟಿದ್ದು ಬೆಸ್ಟ್ ಫ್ರೆಂಡ್ ಪಟ್ಟ, ಪ್ರಮೋಷನ್ ಅಲ್ಲ, ಡಿಮೋಷನ್. ಹೃದಯ ಒಡೆದು ಹೋಯಿತು. ಮತ್ತೆ 100ನೇ ಸಲ, ಚೂರು ಚೂರಾಗಿ ಗಾಜು ಒಡೆದಂಗೆ. ಆದರೆ ಅವಳ ಮುಖ ನೋಡಿದ್ರೆ, ಅವಳ ಕಣ್ಣಲ್ಲಿ ನೀರು ನೋಡ್ತಿದ್ರೆ ನೋ ಅನ್ನೋಕೆ ಆಗಲಿಲ್ಲ. ಅವಳು ಅಳ್ತಿದ್ರೆ ನಾನು ಸಾಯ್ತೀನಿ. ನಾನು ನಗೋಕೆ ಟ್ರೈ ಮಾಡಿದೆ, ನಕಲಿ ನಗು, ಪ್ರಪಂಚದ ಅತ್ಯಂತ ನೋವಿನ ನಗು. ಪ್ರಾಮಿಸ್ ನಿಧಿ. ನನ್ನ ಧ್ವನಿ ಕಟ್ಟಿತ್ತು. ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ಯಾವಾಗಲೂ ಇರ್ತೀನಿ, ಸಾಯೋವರೆಗೂ. ನಿನ್ನ ಕರೆದಾಗ ಓಡಿ ಬರ್ತೀನಿ, ನೀನು ಹತ್ತಾಗ ಕಣ್ಣೀರು ಒರೆಸ್ತೀನಿ, ಪ್ರಾಮಿಸ್. ಅವಳು ಖುಷಿಯಾಗಿ ನನ್ನ ಕೈ ಗಟ್ಟಿಯಾಗಿ ಹಿಡಿದಳು, ಆಮೇಲೆ ಕುಲುಕಿದಳು. ಥ್ಯಾಂಕ್ ಯು ಅರ್ಜುನ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ದ ಬೆಸ್ಟ್ ಫ್ರೆಂಡ್ ಇನ್ ದ ವರ್ಲ್ಡ್. ಐ ಲವ್ ಯು ಅಂದರೆ ಫ್ರೆಂಡ್ ಥರ ಲವ್ ಯು. ಐ ಲವ್ ಯು ಫ್ರೆಂಡ್ ಥರ. ಆ 3 ವರ್ಡ್ ನನ್ನ ಹೃದಯಕ್ಕೆ 3 ಗುಂಡು ಹೊಡೆದಂಗೆ. ಬೆಸ್ಟ್ ಫ್ರೆಂಡ್ ಝೋನ್. ನಾನು ಅಧಿಕೃತವಾಗಿ ಫ್ರೆಂಡ್ ಝೋನ್ ಸೇರಿಕೊಂಡೆ. ಲೈಫ್ ಟೈಮ್ ಮೆಂಬರ್ಶಿಪ್. ಮಳೆ ನಿಂತಿತ್ತು. ಇದ್ದಕ್ಕಿದ್ದಂತೆ ಸೂರ್ಯ ಬಂದ. ಮೋಡದ ಮಧ್ಯದ ಬಸ್ ನಿಂತು ಹಾರ್ನ್ ಮಾಡ್ತಾ ಲಾಸ್ಟ್ ಬಸ್. ಅವಳು ಬಾಯ್ ಅರ್ಜುನ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ದ ಪ್ರಾಮಿಸ್ ಅಂತ ಹೇಳಿ ಹತ್ತಿ ಹೋಗಿಬಿಟ್ಟಳು. ಕಿಟಕಿಯಿಂದ ಕೈ ಬೀಸಿದಳು, ಸ್ಮೈಲ್ ಮಾಡಿದಳು. ಬಸ್ ಹೋಯ್ತು, ಮಳೆ ಹೋಯ್ತು, ಸೂರ್ಯ ಬಂದ. ಆದರೆ ನನ್ನ ಲೈಫ್ನಲ್ಲಿ ಕತ್ತಲೆ. ನಾನು ಅಲ್ಲೇ ನಿಂತೆ, ಬಸ್ ಸ್ಟಾಪ್ನಲ್ಲಿ, ಒದ್ದೆಯಾಗಿ, ಒಂಟಿಯಾಗಿ, ನಡುಗ್ತಾ. ಕೈಯಲ್ಲಿ ಅವಳ ಕೊಟ್ಟ ಬೆಸ್ಟ್ ಫ್ರೆಂಡ್ ಟೈಟಲ್, ಹೃದಯದಲ್ಲಿ ಅವಳು ಕೊಡದ ಪ್ರೀತಿ, ಕಣ್ಣಲ್ಲಿ ಅವಳು ನೋಡದ ಕಣ್ಣೀರು. ಮಳೆ ನಿಂತಿತ್ತು, ಆದರೆ ನನ್ನ ಕಣ್ಣಲ್ಲಿ ಮಳೆ ಶುರು ಆಯಿತು. ಜೋರು ಮಳೆ, ಸ್ಟಾಪ್ ಆಗದ ಮಳೆ. ನಾನು ಆಕಾಶ ನೋಡಿದೆ. ದೇವರೇ, ಯಾಕೆ ನನ್ನ ಜೊತೆ ಹೀಗೆ? ನನ್ನ ಪ್ರೀತಿ ಕೇಳಿದೆ, ನೀನು ಫ್ರೆಂಡ್ಶಿಪ್ ಕೊಟ್ಟೆ, ನನ್ನ ಹೃದಯ ಕೊಟ್ಟೆ. ಅವಳು ಪ್ರಾಮಿಸ್ ಇಸ್ಕೊಂಡಳು. ಇದು ನ್ಯಾಯನಾ? ಯಾವುದೇ ಉತ್ತರ ಬರಲಿಲ್ಲ, ಬರೀ ಗುಡುಗಿನ ಸೌಂಡು ದೂರದಲ್ಲಿ. ಹೃದಯ ತೆರೆದಿತ್ತು, ಆದರೆ ಭಾವ ಅರಳಲಿಲ್ಲ. ಫ್ರೆಂಡ್ಶಿಪ್ ಸಿಕ್ತು, ಆದರೆ ಪ್ರೀತಿ ಸಿಗಲಿಲ್ಲ. ಪ್ರಾಮಿಸ್ ಕೊಟ್ಟೆ, ಆದರೆ ನನ್ನ ಕಳ್ಕೊಂಡೆ. ಇದೇನಾ ನನ್ನ ಹಣೆಯ ಬರಹ? ಬೆಸ್ಟ್ ಫ್ರೆಂಡ್ ಆಗಿ ಸಾಯೋದು. ಮುಂದುವರಿಯುತ್ತದೆ. ಎಪಿಸೋಡ್ 5, ಬ್ರೇಕಪ್. ಅವಳಿಗೆ ಬಾಯ್ ಫ್ರೆಂಡ್ ಸಿಕ್ಕಿದ ದಿನ, ನಾಳೆ ಸಂಜೆ 6 ಗಂಟೆಗೆ. ಫ್ರೆಂಡ್ ಝೋನ್ ಅನುಭವ ಆಗಿದೆಯಾ ನಿಮಗೆ? ಮಳೆ ರಾತ್ರಿ ಪ್ರಾಮಿಸ್ ಮಾಡಿದ್ದೀರಾ? ಕಮೆಂಟ್ ಮಾಡಿ. ನಾವೆಲ್ಲ ಒಂದೇ ದೋಣಿಯ ಪ್ರಯಾಣಿಕರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗಿಂತ ಮುಂಚೆ ಕತೆ ನೋಡಬೇಕು ಅಂದರೆ ಪಕ್ಕದಲ್ಲಿನ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.